2026ರ ಇವಾಲ್ವಿಂಗ್ ಸೌತ್ ಇಂಡಿಯಾ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಉದ್ಯಮ ಲೋಕವನ್ನು ಒಂದೇ ವೇದಿಕೆಗೆ ತರಲಿದೆ. ಪ್ರೆಸ್ಟೀಜ್ ಸ್ಫಿಯರ್ (PR) ಆಯೋಜಿಸಿರುವ ಈ ಭವ್ಯ ಸಮಾರಂಭವು ಯಲಹಂಕದ ರಮದಾ ಬೈ ವಿಂಧಮ್ ಬೆಂಗಳೂರು ಯಲಹಂಕನಲ್ಲಿ ನಡೆಯಲಿದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಂದ 100ಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಸಾಧನೆಗೈದ ಕಂಪನಿಗಳನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ. ತಂತ್ರಜ್ಞಾನ ಸ್ಟಾರ್ಟ್ಅಪ್ಸ್, ಎಂಎಸ್ಎಂಇ, ಆರೋಗ್ಯ, ರಿಯಲ್ ಎಸ್ಟೇಟ್, ಉತ್ಪಾದನೆ, ಹಣಕಾಸು ಮತ್ತು ಶಿಕ್ಷಣ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಿಗೆ ವಿಶೇಷ ಮಾನ್ಯತೆ ನೀಡಲಾಗುತ್ತದೆ. ಕಾರ್ಯಕ್ರಮಕ್ಕೆ ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಭಾರ್ಗವ ಬಿ.ವಿ. ಗೌರವಾನ್ವಿತ ಅತಿಥಿಯಾಗಿ ಉಪಸ್ಥಿತರಿರಲಿದ್ದು, ಖ್ಯಾತ ನಿರೂಪಕಿ ಜಾನಕಿ ನಾರಾಯಣ ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ. ಈ ವೇದಿಕೆ ಕೇವಲ ವ್ಯವಹಾರ ಸಾಧನೆಗಳಿಗಷ್ಟೇ ಸೀಮಿತವಲ್ಲ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಮುದಾಯ ಅಭಿವೃದ್ಧಿಗೂ ಸಮಾನ ಆದ್ಯತೆ ನೀಡುತ್ತದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ನಡೆಯುವ ನೆಟ್ವರ್ಕಿಂಗ್ ಗಾಲಾ, ಹೂಡಿಕೆ ಚರ್ಚೆಗಳು ಮತ್ತು ಕಾರ್ಯತಂತ್ರದ ಸಹಭಾಗಿತ್ವಗಳಿಗೆ ಹೊಸ ದಾರಿಯನ್ನು ತೆರೆಯಲಿದೆ. ದಕ್ಷಿಣ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೊಸ ಗುರುತು ನೀಡಲಿರುವ ಈ ಮಹತ್ವದ ಸಮಾರಂಭಕ್ಕೆ ಸಿದ್ಧರಾಗಿ. So I think business awards are also as important as any award, because I think every field requires a lot of motivation and encouragement. And I would like to thank sir for hosting such big awards, business excellence awards, and making me a part of it. And I'm so proud to give the awards to all the perfect people out there who have achieved so well in their business fields. And I wish them all the best for the future. Madam, how this awards will inspire other outcome, entrepreneurs? No, I think it's especially in the two cities, as you are from the two cities. Yeah. So I think by seeing such great entrepreneurs, the others get motivated and encouraged, and they are also seeing that there's so many people who are doing well in businesses, and they are becoming big entrepreneurs. So I'm sure this will give a lot of confidence to youngsters as well. And all the people are believing that now they can be a business person, which is very nice to see that. And India is growing, and hopefully in the future we have a lot more business people out there. What is your future plans?
Future plans, I think I just retired, so I think I'll take some time to see what I want to do in the future. But at the moment, I'm very happy motivating youngsters and giving a lot of motivational talks to them. And let's see in the future, you never know. ಗಿರೀಶ್ ಅಂತೇಳಿ ಪ್ರಾಪರ್ ಬಂದ್ಬಿಟ್ಟು ಉತ್ತರ ಕನ್ನಡ ಆಗುತ್ತೆ. ಫೌಂಡರ್ ಆಫ್ ಐಕ್ಯೂರ್ ನ್ಯಾಚುರಲ್ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಸೊ ಈ ಸಂಸ್ಥೆ ಬಂದ್ಬಿಟ್ಟು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ ಬರುತ್ತೆ. ಸೊ ನನ್ಗೆ ಈ ಕ್ಯಾಟಗರಿ ಬಂದ್ಬಿಟ್ಟು ಗೋಲ್ಡ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುವಂತದ್ದು. ಸೊ ನಾವು 4 ವರ್ಷದಿಂದ ಈ ಕಂಪನಿಯನ್ನ ರನ್ ಮಾಡ್ತಾ ಇದ್ದೇವೆ. ಇಲ್ಲಿ ತನಕ ನಾವು ಮೋರ್ ದೆನ್ 20,000 ಫ್ಯಾಮಿಲಿಗೆ ನಮ್ಮ ಹೆಲ್ತ್ ಪ್ರಾಡಕ್ಟ್ ಅನ್ನ ನಾವು ಪ್ರಮೋಟ್ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ನ್ಯಾಚುರಲ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ಇದೆ. ಅವುಗಳನ್ನು ಕೂಡ ನಮ್ಮ ಉದ್ದೇಶ ಬಂದ್ಬಿಟ್ಟು ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಬಳಸದೆ ಕೃಷಿಯನ್ನ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ನಾವು 4 ವರ್ಷದಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಡೋರ್ ಟು ಡೋರ್ ಸರ್ವಿಸ್ ಅನ್ನ ಕೊಟ್ಟು ಇವತ್ತು ನಾವು ಎಲ್ಲ ಕಡೆನೂ ಕೂಡ ಪ್ರಚಾರ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಅವಾರ್ಡ್ ಬಂದ್ಬಿಟ್ಟು ಸೈನಾ ಮೇಡಮ್ ಕಡೆಯಿಂದ ನಮ್ಗೆ ಸಿಕ್ಕಿರುವುದು ತುಂಬಾ ಖುಷಿ ಆಗತ್ತೆ. ಈ ಅವಾರ್ಡ್ಗೆ ನನ್ನದೊಂದು ಟೀಮು ಅವುಗಳೇ ಕಾರಣ ಆಗಿರತ್ತೆ, ಬಿಟ್ರೆ ನನ್ನ ಒಬ್ಬನ ಎಫರ್ಟ್ ಅಲ್ಲ, ಇದು ಟೀಮ್ ವರ್ಕ್ ಆಗಿರತ್ತೆ. ಥ್ಯಾಂಕ್ ಯು. Thankful and very grateful for getting this award. My name is Akshay. We are from Akshay Infra LLP. So we got the award for sustainable construction in Bangalore, Mysore and Tumkur city in Karnataka. That's very grateful. This totally we got totally around 5 awards, and we got state award also before this for the sustainable construction. So this is the first time. Yeah, this is first time. This first time. And I'm representing East Bridge University, which has been awarded by Revolving South India Business Excellence Awards for the best international online university. And we are extremely happy and grateful for that. Is this the first time you are participating, or? Yes, it's the first time we've been here, and we're very happy to have been awarded with this. We are based, our university is based in France, but we've got operations all over the world. Yeah.